ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿಗೆ ನಮ್ಮನ್ನು ಕೂಡ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯಲ್ಲಿರ್ತಕ್ಕಂತಹ ಭಾಗ 1ರ ಕೊನೆಯ ಪದ್ಯ ಭಾಗ ಚೆಲುವೆ ಮೆರೆಯು ಈ ಒಂದು ಪದ್ಯ ಭಾಗವನ್ನು ತಿಳ್ಕೊಳ್ಳೋಣ. ಈ ಒಂದು ಪದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಕವಿ ನಮ್ಮ ಶಕ್ತಿಶಾಲಿ ಕವಿ ಅಂದರೆ ಬಿರುದನ್ನು ಪಡೆದಿರ್ತಕ್ಕಂತಹ 10ನೇ ತರಗತಿಯಲ್ಲಿ ಒಬ್ಬರಾಗಿರ್ತಕ್ಕಂತಹ ಮತ್ತು ಕವಿ ಚಕ್ರವರ್ತಿ ಅಂತಕ್ಕಂತಹ ಒಂದು ಅಭಿಧಾನಕ್ಕೆ ಪಾತ್ರರಾಗಿರ್ತಕ್ಕಂತಹ ಶ್ರೇಷ್ಠ ಕವಿ ಶಕ್ತಿಶಾಲಿ ಕವಿ ರನ್ನ ಮಹಾಕವಿ ಬರೆದಿರ್ತಕ್ಕಂತಹ ಒಂದು ಪದ್ಯ ಭಾಗ. ಕಥಾವಸ್ತು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆ. ಮಹಾಭಾರತ ಕಥೆ ನಾವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಅಲ್ವಾ? ಮಹಾಭಾರತವನ್ನು ಯಾರು ಬರೆದಿದ್ದು? ಎಸ್, ಗುಡ್. ಮಹಾಭಾರತವನ್ನ ಬರೆದಿರ್ತಕ್ಕಂಥವರು ವೇದವ್ಯಾಸ ಮಹಾಕವಿಗಳು, ಮಹರ್ಷಿಗಳು. ನಮ್ಮ ಹಿಂದೂ ಧರ್ಮಕ್ಕೆ ಪವಿತ್ರ ಗ್ರಂಥಗಳು ಅಂತ ಬಂದಾಗ ರಾಮಾಯಣ, ಮಹಾಭಾರತ ಮತ್ತೆ ಭಗವದ್ಗೀತೆ ಈ 3 ಗ್ರಂಥಗಳನ್ನ ಅತ್ಯಂತ ಪೂಜನೀಯ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ. ಮಹಾಕಾವ್ಯಗಳು, ಮಹಾಗ್ರಂಥಗಳು ಅಂತಕ್ಕಂಥ ಒಂದು ರೀತಿಯಲ್ಲಿ ಕರೀತೀವಿ ನಾವು. ಅದರಲ್ಲಿ ಒಂದು ಮಹಾಭಾರತ ಅಂತಕ್ಕಂಥದ್ದು. ಅಂತ ಒಂದು ಮಹಾಭಾರತದ ಕಥೆಯನ್ನ ಆಯ್ದುಕೊಂಡು ಬರೆದಂತಹ ಕವಿ ನಮ್ಮ ರನ್ನ ಮಹಾಕವಿ. ಪ್ರಸ್ತುತ ಪದ್ಯದ ಒಂದು ಸಂದರ್ಭ ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಪದ್ಯಕ್ಕೆ ಆಮೇಲೆ ಆ ಕಥಾ ಸಂದರ್ಭವನ್ನು ತಿಳ್ಕೊಂಡಾಗ ಸಬ್ಜೆಕ್ಟ್ಗೆ ಹೋದಾಗ ನಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಮಕ್ಕಳೇ, ನೀವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು ಕೂಡ ಬರ್ತಾರೆ ಅಲ್ವಾ? ದುರ್ಯೋಧನ, ಧರ್ಮರಾಯ, ಅರ್ಜುನ, ನಕುಲ, ಸಹದೇವ, ಭೀಮ, ಕುಂತಿ, ದುರ್ಯೋಧನ, ಧೃತರಾಷ್ಟ್ರ, ಗಾಂಧಾರಿ ಇವೆಲ್ಲರೂ ಕೂಡ ಮಹಾಭಾರತದ ಪ್ರಮುಖ ಪಾತ್ರಧಾರಿಗಳು. ಪ್ರಮುಖ ಹೆಸರು ಕೃಷ್ಣನೇ ಬಿಟ್ವಿ ನಾವು ಅಲ್ವಾ? ಈಗಾಗಲೇ ಒಂದು ಕೌರವೇಂದ್ರನ ಕೊಂದು ನೀನು ಈಗಾಗಲೇ ಒಂದು ಪದ್ಯ ನೋಡಿದ್ವಿ ನಾವು ಅಲ್ವಾ? ಆ ಪದ್ಯದ ಮುಖಾಂತರವಾಗಿ ಒಂದು ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದು ಕೂಡ ಆಗಿದೆ ನಾವು. ಆದ್ರೂ ಮತ್ತೊಮ್ಮೆ ಈ ಒಂದು ಪದ್ಯಕ್ಕೆ ಪೂರಕವಾಗಿ ಒಂದಷ್ಟು ವಿಚಾರಗಳನ್ನ ನಾವು ಅವಲೋಕನವನ್ನ ಮಾಡೋಣ. ಅಂದ್ರೆ ಮಹಾಭಾರತ ಅಂತಕ್ಕಂಥದ್ದು ಗೊತ್ತಿದೆ ನಮಗೆ. 14 ವರ್ಷಗಳ ಕಾಲ ಒಂದು ವನವಾಸವನ್ನ ಮುಗಿಸ್ತಾರೆ ಅಲ್ವಾ? 12 ವರ್ಷಗಳ ಕಾಲ ಒಂದು ವನವಾಸವನ್ನ ಮುಗಿಸ್ತಾರೆ. 1 ವರ್ಷಗಳ ಕಾಲ ಅಜ್ಞಾತವಾಸವನ್ನ ಯಶಸ್ವಿಯಾಗಿ ಪಾಂಡವರು, ಅದರಲ್ಲೂ ಕೂಡ ವಿರಾಟ ರಾಜನ ಆಸ್ಥಾನದಲ್ಲಿ ಒಬ್ಬೊಬ್ರು ಒಂದೊಂದು ವೇಷದಲ್ಲಿ, ಅದರಲ್ಲೂ ಕೂಡ ಧರ್ಮರಾಯ ವಿರಾಟ ರಾಜನ ಒಬ್ಬ ಆಪ್ತ ಸಹಾಯಕನಾಗಿ, ಆಪ್ತ ಮಿತ್ರನಾಗಿ ಇರ್ತಾನೆ. ಭೀಮ ಒಬ್ಬ ಅಡಿಗೆ ಮಾಡುವವನು, ಅಡಿಗೆ ಭಟ್ಟನಾಗಿರ್ತಾನೆ. ಅರ್ಜುನ ಬೃಹನ್ನಡಿಯಾಗಿ, ನಕುಲ ಸಹದೇವ ಕುದುರೆಯನ್ನ ಕಾಯ್ತಕ್ಕಂಥದ್ದು, ಕುದುರೆಯ ಪಾಲನೆ ಪೋಷಣೆ ಮಾಡ್ತಕ್ಕಂತಹ ಜವಾಬ್ದಾರಿಯಾಗಿ, ದ್ರೌಪದಿ ಸೈರಂಗಿಯಾಗಿ ಅಂದ್ರೆ ಸಹಾಯಕಿಯಾಗಿ, ಸೇವಕಿಯಾಗಿ ನೇಮಕ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ವೇಷದಲ್ಲಿ ಮರೆಮಾಚಿಕೊಂಡು ಏನೊಂದು ಅಜ್ಞಾತ ವಾಸ ಇರುತ್ತೋ ಆ ಒಂದು ಅಜ್ಞಾತ ವಾಸದ ಒಂದು ಯಶಸ್ವಿಯಾಗಿ ಆ ಒಂದು 3 ವರ್ಷವನ್ನ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಆದ್ಮೇಲೆ ಈಗ 12 ವರ್ಷ ಪ್ಲಸ್ 1 ವರ್ಷ ಅಜ್ಞಾತ ವರ್ಷ ಯಶಸ್ವಿಯಾಗಿ ಮುಗಿಸಿದ್ದಾಯ್ತು. ಈಗ ಮುಗಿಸಿದಾದ್ಮೇಲೆ ಪಾಂಡವರ ರಾಜ್ಯವನ್ನ ಯಥಾ ಪ್ರಕಾರವಾಗಿ ಕೌರವರು ಪಾಂಡವರಿಗೆ ಕೊಡಬೇಕು. ಸೊ ಆ ಪ್ರಕಾರವಾಗಿ ಪಾಂಡವರು ಹೋಗಿ ಕೇಳಿದಾಗ, ನೀವು ಅಜ್ಞಾತವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಕಂಡುಹಿಡಿದಿದ್ದೇವೆ, ಹಾಗಾಗಿ ಮತ್ತೊಮ್ಮೆ ನೀವು 12 ವರ್ಷ ವನವಾಸಕ್ಕೆ ಹೋಗ್ಬೇಕು, ಅಜ್ಞಾತವಾಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ದುರ್ಯೋಧನ ಹೇಳ್ತಾರೆ. ಅದೇ ವಾಸ್ತವವಾಗಿ ನಾವು ಸತ್ಯವನ್ನು ಅವಲೋಕಿಸಿದಾಗ ಅಜ್ಞಾತವಾಸ ಮುಗಿದ ನಂತರದಲ್ಲಿ ಅವರು ಕಂಡಿಡ್ತಾರೆ. ಸೊ ಯಶಸ್ವಿಯಾಗಿ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಬಟ್ ಆ ಒಂದು ವಿಚಾರವನ್ನ ದುರ್ಯೋಧನರ ಆದಿಯಾಗಿ ಅವರು ಒಪ್ಪಲಿಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಧರ್ಮರಾಯನಿಗೆ ಒಪ್ಪಲಿಲ್ಲ ಅಂತಂದಾಗ ಯಾರೋ ಕೃಷ್ಣನನ್ನ, ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅಂತ ಕರಿತೀವಿ, ವಿಷ್ಣುವಿನ ಅವತಾರ ಕೂಡ ಹೌದು. ಹಾಗಾಗಿ ಅಂತ ಒಂದು ಶ್ರೀಕೃಷ್ಣ ಪರಮಾತ್ಮನನ್ನ ಕೌರವರ ಒಂದು ಆಸ್ಥಾನಕ್ಕೆ ಕಳಿಸಿದಾಗ ಕೌರವ ಸಂಧಾನಕಾರನಾಗಿ ಅವನು ಕೂಡ ಸಾಕಷ್ಟು ರೀತಿಯಲ್ಲಿ ದುರ್ಯೋಧನಿಗೆ ಜೊತೆ ಸಂವಾದವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಸಂಧಿ ವಿಫಲಗೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ನಾನು ಅವರ ಒಂದು ರಾಜ್ಯವನ್ನ ಕೊಡೋದಿಲ್ಲ ಅಂತ ಹೇಳ್ತೇನೆ. ಕೊನೆಗೆ ಶ್ರೀಕೃಷ್ಣ 5 ಜನ ಸಹೋದರಿಗೆ 5 ಗ್ರಾಮಗಳನ್ನಾದ್ರೂ ಕೂಡ ಕೊಡಿ ಅಂತೇಳಿ ಹೇಳ್ತೇನೆ. ಅಂತ ಒಂದು ಸಂದರ್ಭದಲ್ಲಿ 5 ಗ್ರಾಮದ 5 ಇಡೀ ಮಣ್ಣನ್ನು ಕೂಡ ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸ್ತೇನೆ. ಸೊ ಅಲ್ಲಿಗೆ ಸಂಧಿ ಅಂತಕ್ಕಂಥದ್ದು ತಪ್ಪೋಗುತ್ತೆ, ಮುರಿದು ಬಿಡುತ್ತೆ. ಸೊ ಯುದ್ಧ ಅಂತಕ್ಕಂಥದ್ದು ಅನಿವಾರ್ಯ. ಯಾವಾಗ ಸಂಧಿ
ವಿಫಲಗೊಳ್ಳುತ್ತೋ ಯುದ್ಧ ಅಂತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಕೌರವ ಸಿಕ್ಕಂತಹ ವೀರನನ್ನ ಮಾತಾಡಿಸ್ತಾನೆ, ಜೊತೆಗೆ ಇದರಲ್ಲಿ ಸಿಕ್ಕಂತ ಒಂದು ಕರ್ಣನನ್ನ ಪ್ರತ್ಯೇಕ ಸ್ಥಳಕ್ಕೆ ಕರ್ಕೊಂಡೋಗಿ ಅವರ ಒಂದು ಜೊತೆ ಸಂವಾದ ಮಾತಾಡ್ತಕ್ಕಂಥದ್ದು ಏನೇನೆಲ್ಲ ಮಾಹಿತಿ ಕರ್ಣನ ನಿರ್ಧಾರ ಏನಾಯಿತು ಇದೆಲ್ಲದನ್ನು ಕೂಡ ಕೌರವರನ್ನು ಪದ್ಯ ಭಾಗದಲ್ಲಿ ನಾವು ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗದಲ್ಲಿ ಯುದ್ಧ ಪ್ರಾರಂಭಗೊಳ್ಳುತ್ತೆ. ಈ ಕಡೆ 18 ದಿನಗಳ ಕಾಲ ನಡೆದಂತಹ ಒಂದು ಯುದ್ಧ ಮಹಾಭಾರತ ಯುದ್ಧ ಅಂತ. ಆ 18 ದಿನಗಳ ಒಂದು ಮಹಾಭಾರತ ಯುದ್ಧದಲ್ಲಿ ದೊಡ್ಡ ದೊಡ್ಡ ದುರಂತ ಅಂತಕ್ಕಂಥದ್ದು ನಡೆಯುತ್ತೆ, ಘೋರ ವಿಪತ್ತುಗಳು ನಡೆಯುತ್ತೆ. ದೊಡ್ಡ ದೊಡ್ಡ ನಾಯಕರುಗಳು ವಂಶದ ಕುಲ ತಿಲಕ ಅಂತಕ್ಕಂತಹ ಒಂದು ಹೆಸರನ್ನು ಪಡೆಯತಕ್ಕಂತಹ ತಾತನ ಸ್ಥಾನವನ್ನು ಅಲಂಕರಿಸತಕ್ಕಂತಹ ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗುತ್ತಾರೆ. ದ್ರೋಣಾಚಾರ್ಯ ಒಂದು ವಿದ್ಯೆಯನ್ನ ಕಲಿಸಿದಂತಹ ಗುರುಗಳು ಅಂತ ಒಂದು ದ್ರೋಣಾಚಾರ್ಯರು ಸಾಯ್ತಾರೆ ಅಲ್ವಾ. ಈ ಕಡೆ ಪಾಂಡವರ ಪರವಾಗಿ ಈ ಕಡೆ ಅರ್ಜುನನ ಮಗನಾಗಿರ್ತಕ್ಕಂತಹ ಅಭಿಮನ್ಯು ಸಾಯ್ತಾನೆ ಅಲ್ವಾ. ಹಾಗೆ ಭೀಮನ ಮಗನಾಗಿರ್ತಕ್ಕಂಥ ಘಟೋತ್ಕಚ ಅಂದ್ರೆ ಒಬ್ಬ ರಾಕ್ಷಸ ಹಿಡಿಮೆಯ ಮಗನ ಅಚ್ಚರಿಯವನು. ಹಾಗಾಗಿ ತಾಯಿಯ ಒಂದು ಗುಣದಿಂದಾಗಿ ಸ್ವಲ್ಪ ರಾಕ್ಷಸತ್ವದ ಒಂದು ಶಕ್ತಿ ಬಂದಿರುತ್ತಾನೆ. ಒಳ್ಳೆನೇ ಅವನು, ಬಟ್ ಹೆಂಗಂತಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ತನ್ನ ದೇಹವನ್ನ ಎತ್ತರಿಸಿಕೊಳ್ಳಬಲ್ಲ. ಹಾಗೆ ಅದೇ ರೀತಿ ಸಣ್ಣ ಮಗುವಾಗಿ ಕೂಡ ಬದಲಾಯಿಸಿಕೊಳ್ಳೋದು ಅಂತ ಒಂದು ದಷ್ಟಪುಷ್ಟರಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥ ಘಟೋತ್ಕಚನ ಅಂತಕ್ಕಂಥ ಒಬ್ಬ ರಾಕ್ಷಸನು ಕೂಡ ಭೀಮನ ಮಗ ಅವನು ಕೂಡ ಸಾಯ್ತಾನೆ. ಸೊ ಈ ರೀತಿಯಾಗಿ ಎರಡೂ ಕಡೆಗಳಿಂದಲೂ ಕೂಡ ಸಾಕಷ್ಟು ಅನಾಹುತ ಹೋಗುತ್ತೆ. ಅದರಲ್ಲೂ ಕೂಡ ಗೌರವರ ಪರವಾಗಿ ದುರ್ಯೋಧನನನ್ನ ಹೊರತುಪಡಿಸಿದರೆ 100 ಜನ, ನಾವೇನು 100 ಜನ ಅಲ್ವಾ ಕೌರವರು, 101 ಜನ. ಆ 101 ಜನದಲ್ಲಿ ಒಬ್ಬಳು ಮಾತ್ರ ಹುಡುಗಿ, ಅದೇ ಹೇಳಿದೆ ದುಶ್ಶಲೆ ಅಂತಕ್ಕಂಥವ್ಳು ಅವಳ ಹೆಸರು. ಅದರಲ್ಲಿ ಅವಳೊಬ್ಬಳು ಉಳ್ಕೊಂಡಿರ್ತಾರೆ, ಯಾಕೆ ಯುದ್ಧದಲ್ಲಿ ಭಾಗವಹಿಸಿರಲ್ಲ. ಅದನ್ನ ಹೊರತುಪಡಿಸಿದ್ರೆ 100 ಜನ ಸಹೋದರರಲ್ಲಿ ಉಳಿದಂತವರು ಕೇವಲ ಒಬ್ಬ ಮಾತ್ರ. ಯಾರು? ದುರ್ಯೋಧನ ಮಾತ್ರ. ಇನ್ನ 99 ಜನ ದುಶ್ಯಾಸನನ ಆದಿಯಾಗಿ ಅಷ್ಟೂ ಜನ ಈಗಾಗಲೇ ಸತ್ತು ಹೋಗಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಈಗಾಗಲೇ 17 ದಿನ ಮುಗಿದೋಗಿದೆ. 17 ದಿನದ ಒಂದು ಯುದ್ಧದಲ್ಲಿ ಸಾಕಷ್ಟು ಮಾರಣ ಹೋಮ ನಡೆದಿದೆ, ಜೀವರಾಶಿ ಉರುಳಿ ಹೋಗಿದ್ದಾವೆ, ಸಾಕಷ್ಟು ನೋವು ನಲಿವು ಎಲ್ಲವೂ ಕೂಡ ಸಂಭವಿಸಿ ಹೋಗಿದೆ. ಈಗ ಉಳಿರ್ತಕ್ಕಂಥದ್ದು ದುರ್ಯೋಧನ ಒಬ್ಬನೇ ಕೌರವರ ಪರವಾಗಿ ಇರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಅವರ ತಂದೆ ತಾಯಿ ಗಾಂಧಾರಿ ಮತ್ತೆ ಧೃತರಾಷ್ಟ್ರ ಅಷ್ಟೇ. ಈ ಕಡೆ ಪಾಂಡವರು 5 ಜನ ಇದ್ದಾರೆ, ಈ ಕಡೆ ದ್ರೌಪದಿ ಕೂಡ ಇದ್ದಾರೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ದುರ್ಯೋಧನನಾದ್ರೂ ಇರ್ತಕ್ಕಂಥ ಒಬ್ಬ ಮಗನನ್ನಾದ್ರೂ ಕೂಡ ಉಳಿಸ್ಕೋಣ ಅಂತ ಬಿಟ್ಟು ಈ ಕಡೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರು ಕೂಡ ದುರ್ಯೋಧನ ಮಾತ್ರ ಹೋಗ್ಬಿಟ್ಟು ಹೇಳ್ತಾರೆ, ಪಾಂಡವರ ಹತ್ರ ಯಾಕಪ್ಪ ಇವರು ಮಾಡ್ತಕ್ಕಂಥ ಯುದ್ಧನೇ ಸಾಕು, ಇಲ್ಲಿ ಯುದ್ಧಕ್ಕೆ ಸಮಾಪ್ತಿಯನ್ನು ಹಾಕ್ಬಿಟ್ಟು ಸಂಧಿಯನ್ನ ಮಾಡ್ಕೊಳ್ಳೋಣ, ರಾಜ್ಯನ ಮಾಡ್ಬಿಟ್ಟು ಚೆನ್ನಾಗಿ ನಾವು ರಾಜ್ಯವನ್ನಾಗಿ ಬಿಟ್ಕೊಡೋ ಅಂತ ಬಿಟ್ಟು ಹೇಳ್ತಾನೆ. ಅದು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ನಾನು ಯುದ್ಧವನ್ನೇ ಮುಂದುವರಿಸ್ತೀನಿ ಅಂತ ಹೇಳ್ತೇನೆ. ಆಯ್ತಪ್ಪ, ನಮ್ಮ ಮಾತು ಕೇಳಲ್ಲ ಕಡಿಲ್ಲ ಇವನು. ಇನ್ ಕೊನೆಗೆ ನಮ್ಮ ವಂಶದ ಕುಲತಿಲಕರಾಗಿರ್ತಕ್ಕಂತಹ ತಾತನ ಮಾತನಾದ್ರೂ ಕೇಳಬಹುದು ಅಂತ ಹೇಳ್ಬಿಟ್ಟು ಶರಶೈಯಲ್ಲಿ ಮಲಗಿರ್ತಕ್ಕಂತಹ, ಶರಶೈ ಅಂದ್ರೇನು? ಶರ ಅಂದ್ರೆ ಬಾಣಗಳ ಹಾಸಿಗೆ ಮೇಲೆ ಮಲಗಿರ್ತಕ್ಕಂತಹ ಭೀಷ್ಮಾಚಾರ್ಯರ ಹತ್ರ ಬಲವಂತವಾಗಿ, ಇಷ್ಟ ಇದ್ರೂ ಕೂಡ ಬಲವಂತವಾಗಿ ಕಳಿಸ್ತಾರೆ. ಯಾರನ್ನ? ದುರ್ಯೋಧನನ್ನ ಅವರ ತಂದೆ ತಾಯಿ ಇಬ್ಬರು ಕೂಡ, ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರು ಕೂಡ ಕಳಿಸ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಒಪ್ಪಿಗೆ ಇದ್ರೂ ಕೂಡ ತಂದೆ ತಾಯಿಯವರ ಒಂದು ಬಲವಂತದಿಂದಾಗಿ ದುರ್ಯೋಧನ ಅಂತಕ್ಕಂಥನು ತನ್ನ ಮಾತನಾಗಿರ್ತಕ್ಕಂತಹ ಶರಶೈಲಿ ಮೇಲಿರ್ತಕ್ಕಂಥ ಭೀಷ್ಮಾಚಾರ್ಯರ ಹತ್ರ ಬರ್ತಾರೆ. ಆ ಭೀಷ್ಮಾಚಾರ್ಯರ ಹತ್ರ ಬಂದಂತಹ ಸಂದರ್ಭದಲ್ಲಿ ಆ ಇಬ್ಬರ ನಡುವೆ ನಡೆದಂತಹ ಮಾತುಕತೆಯೇ ಪ್ರಸ್ತುತ ನಿಮಗೆ ಇರ್ತಕ್ಕಂತಹ ಒಂದು ಪದ್ಯ ಭಾಗ ಚಲವನೆ ಮೆರೆವೆಂ. ಏನ್ ಚಲವನೆ ಮೆರೆವೆಂ? ಛಲ, ನಾನು ಛಲವನ್ನೇ ಸಾಧಿಸ್ತೀನಿ, ಛಲವನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳದೆ ಚಲವನೆ ಮೆರೆವೆಂ ಅನ್ನೋ ಪದ. ಛಲವನ್ನ ಮೆರೆತಂತ ಹೇಳಿದವರು ದುರ್ಯೋಧನ, ಮತ್ತೆ ಯಾರು? ಸಂಧಾನ ವಿಫಲಗೊಳ್ಳುತ್ತೆ. ಸೊ ಹಾಗಾಗಿ ಏನೇನೆಲ್ಲ ಸಂಭಾಷಣೆ ಆಯ್ತು, ಏನೇನೆಲ್ಲ ಯಾವ ರೀತಿ ಸಂಧಿಗೆ ನಾನು ಒಪ್ಪಿಸ್ತೀನಿ, ಸಂಧಿ ಮಾಡ್ಕೋ ಅಂತ ಹೇಳಿ ಭೀಷ್ಮಾಚಾರ್ಯ ಹೇಳ್ತಾ ಹೋದ್ರು. ಇವನು ಯಾವ ರೀತಿ ಛಲವನ್ನು ಮುಂದುವರಿಸ್ತೀನಿ ಅಂತ ಹೇಳಿ ಇವನು ಏನೇನ ದುರ್ಯೋಧನ ಹೇಳ್ತಾ ಹೋದ. ಸೊ ಅವರಿಬ್ಬರ ನಡುವೆ ಒಂದು ಸಂಭಾಷಣೆ ಅಂತಕ್ಕಂಥದ್ದು ನಿಂತು ಏನಾಯ್ತು ಅನ್ನೋದನ್ನ ಒಂದು ಪ್ರಸ್ತುತ ಪ್ರತಿಭಾಗದಲ್ಲಿ ನಾವು ತಿಳಿಯುವ. ಆದ್ರೆ ಈಗ ಆ
ಪದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಕವಿಗಳ ಪರಿಚಯವನ್ನು ನಾವು ಮಾಡೋಣ. ಆ ಒಂದು ಪದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಕವಿ ಚೆನ್ನಾಗಿದೆ ಶಕ್ತಿ ಕವಿ ಮಹಾಕವಿ ರನ್ನ. ಕವಿ ರನ್ನ ಅಂತಕ್ಕಂಥವನು ಕಾಲ 941 ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ. ಈಗಿನ ಮುಧೋಳ ಅಂತ ಕೂಡ ಕರಿತೀವಿ, ಅವತ್ತು ಮುಧೋಳ ಅಂತ ಕರಿತೀವಿ, ಈ ಮುಧೋಳ ಅಂದ್ರೆ ಕರಿತೀವಿ. ಆದರೆ ಬರೆದಿರ್ತಕ್ಕಂತಹ ಪ್ರಮುಖ ಕೃತಿ ಯಾವಂದ್ರೆ ಕಾವ್ಯಗಳು ಸಾಹಸ ಭೀಮ ವಿಜಯ, ಇನ್ನೊಂದು ಅಜಿತ ತೀರ್ಥಂಕರ ಪುರಾಣ ತಿಲಕಂ. ಮತ್ತೆ ರನ್ನ ತಂದ ಅಂತಕ್ಕಂತಹ ಮತ್ತೊಂದು ಕಾವ್ಯವನ್ನು ಕೂಡ ಬರೆದಿರತಕ್ಕಂಥ ಮಾಹಿತಿ ನಮಗೆ ತಿಳಿದುಬರುತ್ತೆ. ಹಾಗೆ ಸಾಹಸ ಭೀಮ ವಿಜಯ ಮತ್ತು ಅಜಿತ ತೀರ್ಥಂಕರ ಪುರಾಣ ತಿಲಕಂ ನಮಗೆ ಕೃತಿ ಲಭ್ಯವಾಗಿರ್ತಕ್ಕಂಥದ್ದು. ರನ್ನ ತಂದ ಅಂತಕ್ಕಂಥದ್ದು ನಮಗೆ ಲಭ್ಯವಾಗಿಲ್ಲ, ಕೃತಿ ಸಿಕ್ಕಿಲ್ಲ, ಆದರೆ ಬರೆದಿದ್ದೇನೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ. ಅಜಿತ ತೀರ್ಥಂಕರ ಪುರಾಣ ಪರಶುರಾಮ ಚರಿತಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ, ಈ ರೀತಿಯಾಗಿ ಹಲವು ಕೃತಿಗಳನ್ನು ಬರೆದಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಹಾಗಾಗಿ ಇರತಕ್ಕಂತಹ ಬಿರುದು ಯಾವುದು ಅಂದ್ರೆ ಕವಿ ಚಕ್ರವರ್ತಿ. ಚಕ್ರವರ್ತಿ ಒಂದು ರತ್ನಾತ್ರಯದಲ್ಲಿ ಹೋಗುವುದು. ಇದಿಷ್ಟು ಕೂಡ ರನ್ನ ಮಹಾಕವಿಯ ಪರಿಚಯ. ಮುಖ್ಯವಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ಬರೆದಿರ್ತಕ್ಕಂಥದ್ದು ನಿಮ್ಮ ಪುಸ್ತಕದಲ್ಲಿ ಇನ್ನೂ ಇದೆ. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಪರೀಕ್ಷೆಗೆ ಕೇಳತಕ್ಕಂತಹ ಒಂದು ಕವಿಗಳ ಒಂದು ಪರಿಚಯ ಕೂಡ ಮುಖ್ಯ ಆಗುತ್ತೆ. ರನ್ನ ಕವಿ ಸುಮಾರು ಸಲ ಕೇಳಿದನು ಕೂಡ ಹೌದು. ಹಾಗಾಗಿ ಇದನ್ನ ವಾಕ್ಯ ರೂಪದಲ್ಲಿ ಬರೆಯಬೇಕು. ಸುಮಾರು ಸಲ ಹೇಳಿದ್ದೀನಿ. ರನ್ನ ಮಹಾಕವಿ ಕ್ರಿಸ್ತಶಕ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಮುಧೋಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾನೆ. ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಜಿನವಲ್ಲಭ ಮತ್ತು ಅಬ್ಬಲಬ್ಬೆ ಅಂತಕ್ಕಂತಹ ದಂಪತಿಗಳ ಸುಪುತ್ರರಾಗಿ 949ರಲ್ಲಿ ಮುಧೋಳನಲ್ಲಿ ಜನಿಸ್ತಾರೆ. ಇನ್ನು ಆಸ್ಥಾನ ಕವಿಯ ಒಂದು ಪರಿಚಯ ಹೆಸರು ಕೂಡ ಬರುತ್ತೆ. ಚಾಲುಕ್ಯನ ಅರಸನಾಗಿರತಕ್ಕಂತಹ ತೈಲಕನ ಆಸ್ಥಾನದಲ್ಲಿ ಇವನು ಕವಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾನೆ. ಸೊ ಬರೆದಿರ್ತಕ್ಕಂತಹ ಕೃತಿಗಳು ಕಾವ್ಯಗಳು ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಕಾನಕಂದ ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂತವು. ಆದರೆ ನಮಗೆ ಲಭ್ಯವಾಗಿರತಕ್ಕಂಥವು ಕೇವಲ 2 ಕೃತಿಗಳು ಮಾತ್ರ. ನೋಡಿದಂತಹ 3 ಕೃತಿಗಳು ನಮಗೆ ಸಿಕ್ಕಿಲ್ಲ. ಇನ್ನ ಬಿರುದನಾಗಿ ಹೇಳದಾಗಿ ಕವಿ ಚಕ್ರವರ್ತಿ ಅಂತಕ್ಕಂಥದ್ದು ಒಂದು ರತ್ನಾತ್ರಯರು ನೀವು ಒಬ್ಬರು ಅಂದ್ರೆ ಹೇಳಿದೆ. ಹಾಗಾದ್ರೆ ರತ್ನಾತ್ರಯರು ಯಾರು ಅಂತ ಬಂದಾಗ ಕನ್ನಡ ಸಾಹಿತ್ಯದ ಆರಂಭಿಕ ಸಾಲಿನಲ್ಲಿ ಬರ್ತಕ್ಕಂತಹ ಬೇರು ಕವಿಗಳು ಅಂದ್ರೆ ಕನ್ನಡ ಸಾಹಿತ್ಯದ ಆರಂಭ ಘಟ್ಟದಲ್ಲಿ ಬರ್ತಕ್ಕಂತಹ ಪ್ರಮುಖ ಕವಿಗಳನ್ನ ಯಾರು ಅಂದ್ರೆ ಪಂಪ, ರನ್ನ ಮತ್ತೆ ಪೊನ್ನ. ಈ 3 ಜನ ಕವಿಗಳನ್ನ ರತ್ನಾತ್ರಯದಲ್ಲಿ ಕರೀತೀವಿ. ಪಂಪನ ಒಂದು ಪದ್ಯ ಕೂಡ ನಾವು ಭಾಗ 2ರಲ್ಲಿ ನಾವು ನೋಡ್ತೀವಿ, ನೆಕ್ಸ್ಟ್ ತಿಳ್ಕೊಂತೀವಿ. ರನ್ನ ವಿವಿಧ ಚಲನಚಿತ್ರಗಳನ್ನು ಪದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಕವಿ. ನೆಕ್ಸ್ಟ್ ಪೊನ್ನ ಕೂಡ
ರತ್ನತ್ರಯ ಅಂತೇಳಿ ಕರೀತೀವಿ. ಹಾಗೆ ಕವಿ ಚಕ್ರವರ್ತಿಗಳು ಅಂತೇಳಿ ಬರುತ್ತೆ. ಕವಿ ಚಕ್ರವರ್ತಿಗಳು ಅವರು ಯಾರು ಅಂದ್ರೆ ರನ್ನ, ವನ್ನ, ಮತ್ತೊಬ್ರು ಜನ. ಯಶೋಧರಾಚಾರ್ಯ ಬಹುಶಃ ಕೇಳಿರಬಹುದು, 9th ಒಂದು ಪಾಠ ಇತ್ತು ನಿಮಗೆ. ಬಲಿ ನಿಂತರೆ ಮುನಿಗಂ, ಬಲಿ ನಿಂತರೆ ಮುನಿಗಂ ಅಂತ ಒಂದು ಪದ್ಯ ಭಾಗ ಇತ್ತು 9th ಅಲ್ಲಿ, ಓದಿರಿ, ಪದ್ಯ ಮಾಡಿದ ನಾನೇ. ಆ ಒಂದು ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥವ್ರು ನಮ್ಮ ಜನ ಕವಿಗಳು. ಸೊ ಈ ಜನ ಕವಿಗಳು, ಸೊ ಇವರು ರನ್ನ, ವನ್ನ ಮತ್ತು ಜನ, ಈ 3 ಜನರನ್ನ ಅಂದ್ರೆ ಪಂಪ ಮಾತ್ರ ಇಲ್ಲ ಇದರಲ್ಲಿ, ಜನ ಇಲ್ಲ. ಇನ್ನು ಕಾಮನ್ ಆಗಿ ರನ್ನ ಮತ್ತೆ ವನ್ನ ಇಬ್ರು ಕೂಡ ಕಾಮನ್ ಆಗಿ ಹೆಸರು ಬರ್ತಾರೆ. ಅಲ್ಲಿ ರತ್ನಾತ್ರಯರು ಕೂಡ ಹೌದು, ಕವಿ ಚಕ್ರವರ್ತಿಗಳು ಕೂಡ ಹೌದು. ಸೊ ಇಲ್ಲಿ ಇವರು 3 ಜನ ಕವಿ ರತ್ನಾತ್ರಯ, ಕವಿ ಚಕ್ರವರ್ತಿಗಳಾಗಿ ರನ್ನ, ವನ್ನ ಮತ್ತೆ ಜನ ಕವಿ ಬರ್ತಾರೆ. ಇದಿಷ್ಟು ಕೂಡ ನಮ್ಮ ಕವಿಗಳಾಗಿರ್ತಕ್ಕಂತಹ ರನ್ನ ಅವರ ಪರಿಚಯ. ಪುಸ್ತಕ ಓಪನ್ ಮಾಡಿ ನೋಡ್ಕೊಳ್ಳಿ. ಪ್ರವೇಶ. ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ಈತನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ. ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವುಳ್ಳ ಅವನು. ಭೀಷ್ಮನ ಎದುರಿನಲ್ಲಿಯೇ ಸತಿಗೆ ಒಪ್ಪದ, ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನ ಇಲ್ಲಿ ಮನಗಾಣಬಹುದಾಗಿದೆ. ಪದ್ಯದ ಪ್ರವೇಶದಲ್ಲಿ ಆರಂಭದಲ್ಲಿ ರನ್ನನ ಒಂದು ಕಾವ್ಯದಲ್ಲಿ, ಅದರಲ್ಲೂ ಪ್ರಸ್ತುತ ಒಂದು ಪದ್ಯ ಭಾಗದಲ್ಲಿ ಆ ದುರ್ಯೋಧನ ಒಂದು ಛಲದ ಗುಣ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿ ವ್ಯಕ್ತವಾಗುತ್ತೆ ಅನ್ನೋದನ್ನ ನಾವು ಕಾಣಬಹುದಂದ್ರೆ ಕೊಟ್ಟರೆ ನೋಡ್ಕೊಳ್ಳಿ ವಚನ. ಇದು ಒಂದು ಚಂಪು ಕಾವ್ಯ. ಚಂಪು ಕಾವ್ಯದ ವಿಶೇಷತೆ ಏನಪ್ಪ ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯವನ್ನ ನಾವು ಚಂಪು ಕಾವ್ಯ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಗದ್ಯ ಅಂತಂದ್ರೆ ಏನು ವಚನ ಅಂತ ನಾವು ಕೊಡ್ತೀವಿ ಅದು ಗದ್ಯ. ನೆಕ್ಸ್ಟ್ ಕಂದ ಪದ್ಯ ಕೂಡ ಬರುತ್ತೆ, ಅಕ್ಷರಾಗಣದಲ್ಲಿ ವೃತ್ತಗಳು ಕೂಡ ಹೊರಟಾಗ್ತವೆ. ಸೊ ಈ ರೀತಿ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಒಂದು ಚಂಪು ಕಾವ್ಯ ಅಂತ ನಾವು ಕರಿತೀವಿ. ವಚನ. ಇಂಬುಕೇವಂ ಒಪ್ಪಡೆ ಪಾಂಡವರನ್ನು ಒಡಂಬಡಿಸಿ ಸಂಧಿಯ ಮಾಡಿ ಪೂರ್ವ ಕ್ರಮಗಳು ನಡೆಯುವಂತು ವಾಕ್ಯಂ. ಇನ್ನும் அவர் எம்ம அந்துதம் இம்பும் கேதர் அவர் மீறுதம் நீனும் எம்ம பேருதம் மீறದೆ ನೆಗಳೆಳುಕುಮನೆ ಸುಯೋಧನ ಮುಗುಳ್ನಗೆ ಹಕ್ಕು. ಇಲ್ಲಿ ಓದ್ತೀರಾ? ಎರಡರ ಮಾಡ್ತೀನಿ, ಆಮೇಲೆ ಓದಿದ್ರೆ ನಿಮಗೆ ಪಡೆಮಟ್ಟು ಕೋಪಿ ಸಮಕಟ್ಟಿ ಬಂದೆನೆ, ಅಹಿತರೋಳ್ ಸಂಧಿಯನೆ ಸಮಗೊಳಿಸಲೆಂದು ಬಂದೆನೆ. ಸಮರದೊಳ್ ಎನಗಜ್ಜ ಪೇಳಿ ಮಾವುದು ಕಜ್ಜವು, ನೆಲಗಿರುವೆನೆಂದು ಬಗೆದರೆ ಚಲಕಿರು. ಪಾಂಡುಸುತರೊಳ್ ಈ ನೆಲನಿದು ಪಾಳ್ನೆಲ ಎನಗೆ ದಿನಬಸುತನಂ ಕೊಲಿಸಿದ ನೆಲೊಡನೆ ಮತ್ತೆ ಪದುವಾಡನೆ. ಅಲ್ಲಿಗೆ ಎಷ್ಟು ಕಂಟಿನ್ಯೂ ಮಾಡಂತೆ ಗೊತ್ತಿರೋದು. ಹಳಗನ್ನಡ ಸ್ವಲ್ಪ ಕಷ್ಟಪಟ್ಟರೆ ರೆಕಾರ್ಡ್ ಹಾಕಿದ್ರೆ ಓದ್ಬೋದು. ಏನು ಹಳಗನ್ನಡ ಪದಗಳನ್ನ ಬಿಡಿಸಿ ಹೇಳಿದ್ರೆ ಸುಲಭವಾಗಿ ಬರುತ್ತೆ. ಆಯ್ತು ನೋಡ್ಕೊಳ್ಳಿ. ನೆಕ್ಸ್ಟ್ ಓದ್ತೀನಿ. ಇಂಬುಕೇವಂ ಒಪ್ಪೊಡೆ ಅಂದ್ರೆ ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ಪದಕ್ಕೆ ಅರ್ಥ ಹೇಳೋದ್ರಿಂದ ವಾಕ್ಯದಲ್ಲಿ ಅರ್ಥ ಹೇಳಿದ್ರೆ ಕರೆಕ್ಟಾಗಿ ಬರುತ್ತೆ. ಇದು ಪಾಂಡವರು ಒಡಂಬಡಿಸಿ, ಪಾಂಡವರನ್ನ ಒಪ್ಪಿಸಿ ಸಂಧಿಯ ಮಾಡಿ ಅಂದ್ರೆ ಭೀಷ್ಮಾಚಾರ್ಯರ ಹತ್ರ ಬಂದಂತಹ ದುರ್ಯೋಧನನ ಕುರಿತಂತೆ ಇಲ್ಲಿ ಭೀಷ್ಮರು ಹೇಳ್ತಕ್ಕಂತಹ ಮಾತು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಂಡವರನ್ನ ಒಪ್ಪಿಸಿ ಹಿಂದೆ ನೀವು ಹೇಗಿದ್ರು ಆ ರೀತಿಯಾಗಿ ಇರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು
ಪೂರ್ವ ಕ್ರಮದೊಳ್ ನಡೆವಂತು ಮಾಡ್ಪೆಂ. ಮಾಡ್ಪೆಂ ಅಂತಂದ್ರೆ ಮಾಡ್ಬೇನು. ಅಂದ್ರೆ ನೀವು ಪಾಂಡವರು ಮತ್ತು ಕೌರವರು ಎರಡೂ ಸಂತತಿಯವರು ಹೇಗೆ ಜೀವನವನ್ನ ಸಂತೋಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿಯ ಸಂತೋಷದಿಂದ ನಡೆಸ್ಕೊಳ್ಳೋ ಒಂದು ಹೋಗೋ ಹಾಗೆ ನಾನ್ ಮಾಡ್ತೀನಿ. ಆದ್ರೆ ಇದಕ್ಕೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ಇನ್ನು ಎಮ್ಮ ಅಂದುದಂ ಇಂಬು ಕೇಗಂ ಅವರ್ ಮೀರಿದವರಲ್ಲ. ಹಾಗಾಗಿ ನಾನು ಹೇಳದನ್ನ ಪಾಂಡವರು ಮೀರುವವರಲ್ಲ. ನಾನು ಸಂಧಿಗೆ ಪಾಂಡವರನ್ನ ಒಪ್ಸೇ ಹೋಗ್ತೀನಿ. ನನ್ನ ಯಾವುದೇ ಮಾತನ್ನು ಕೂಡ ಇದುವರೆಗೂ ಕೂಡ ಪಾಂಡವರು ತಿರಸ್ಕರಿಸಲ್ಲ. ಹಾಗಾಗಿ ನಾನು ಸಂಧಿಗೆ ಅವರನ್ನ ಪಾಂಡವರನ್ನ ಒಪ್ಸೇ ಹೋಗಿಸ್ತೀನಿ. ಹಾಗಾಗಿ ಮೊದಲು ನೀನೇನಪ್ಪ ಮಾಡ್ಬೇಕಂದ್ರೆ ಮೀರಿದವರಲ್ಲ ನೀನ್ ಎಮ್ಮ ಪೀರ್ದಂ ಮೀರದೆ ನಗರ ಬೆಳಕುವೆನೆ ನೋಡಿ. ಹಾಗಾಗಿ ಮೊದಲು ಮಾಡಬೇಕಾದದ್ದು ಏನಪ್ಪ ಅಂದ್ರೆ ನೀನು ಸಂಧಿಗೆ ಹೋಗು. ಅರ್ಥ ವಚನ ಮತ್ತೊಮ್ಮೆ ಹೇಳ್ತೀನಿ. ಪಾಂಡವರು ನಾನು ಹೇಳಿದ ಮಾತನ್ನ ಒಪ್ಕೊಳ್ತಾರೆ, ಒಪ್ಪಿಸ್ತೀನಿ. ಸಂಧಿಗೆ ಪಾಂಡವರನ್ನ ಒಪ್ಪಿಸ್ತಕ್ಕಂಥ ಜವಾಬ್ದಾರಿ ನನ್ನದು. ಹಾಗಾಗಿ ಪಾಂಡವರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಹಾಗಾಗಿ ನೀನು ಮಾಡಬೇಕಾದಂತ ಮೊದಲ ಕೆಲಸ ಏನಪ್ಪ ಅಂದ್ರೆ ನೀನು ಸಂಧಿಗೆ ಒಪ್ಪು. ನೀನು ಒಂದು ವೇಳೆ ಸಂಧಿಗೆ ಒಪ್ಪಿಕೊಂಡಿದ್ದೇ ಆದಲ್ಲಿ ಪಾಂಡವರು ಮತ್ತು ಕೌರವರು ಈ ಹಿಂದೆ ಯಾವ ರೀತಿಯಾಗಿ ಅತ್ಯಂತ ಸಂತೋಷದಿಂದ ಜೀವನವನ್ನ ಮಾಡಿಸ್ಕೊಂಡು ಆಡಳಿತ ಮಾಡ್ಕೊಂಡು ಹೋಗ್ತಾ ಇದ್ರು ಸಂತೋಷದಿಂದ, ಆ ರೀತಿಯಾಗಿ ನಡೆಸ್ಕೊಂಡು ಮುಂದುವರಿಯೋ ಹಾಗೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನನ್ನದು. ಹಾಗಾಗಿ ನೀನು ಮೊದಲು ಸಂಧಿಗೆ ಒಪ್ಪು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಕಂದಪದ್ಯದಲ್ಲಿ ಬರ್ತಾ ಇದೆ ಈಗ ಸುಯೋಧನ ಮೊಬೈಲ್ ನನಗೆ. ಅದಕ್ಕೆ ಸುಯೋಧನ ಅಂದ್ರೆ ದುರ್ಯೋಧನ ಅಂತ ಹೇಳ್ಬಿಟ್ಟು ಮತ್ತು ದುರ್ಯೋಧನ ಮತ್ತೊಂದು ಹೆಸರು ಸುಯೋಧನ ಅಂತಕ್ಕಂಥದ್ದು. ಅವನು ಮುಗುಳ್ನಾಗಿ ಆಗ್ತಾ ಇದೆ. ನಕ್ಕು ಹೇಳ್ತಾನೆ ಕಂದಪದ್ಯದಲ್ಲಿ ಬರುತ್ತೆ, ನಿಮಗೆ ಕೊಡೆಮಟ್ಟು ಕೋಪಿ. ನಿಮಗೆ ಕೊಡೆಮಟ್ಟು ಅಂದ್ರೆ ನಮಸ್ಕರಿಸಿ. ಕೊಡೆಮಟ್ಟು ನಮಸ್ಕರಿಸಿ. ನಿಮಗೆ ನಮಸ್ಕರಿಸಿ ಹೋಗಕ್ಕೆ ಬಂದಿದ್ದೇನೆಯೇ ಹೊರತು ಸಮಕಟ್ಟಿ ಬಂದೆನ್ ಅಹಿತರೊಳ್ ಸಂದೇನೆಂ. ಅಹಿತ ಅಂದ್ರೆ ಶತ್ರುಗಳು. ಸಂದೇಹ ನೋಡ್ರಿ, ನಾನು ಬಂದಿರತಕ್ಕಂಥದ್ದು ಏನು ಅನ್ನೋದನ್ನ ದುರ್ಯೋಧನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ನಾನು ನಿಮ್ಮ ಹತ್ರ ಬಂದಿರತಕ್ಕಂಥದ್ದು ಕೇವಲ ನಮಸ್ಕರಿಸಿ ಹೋಗ್ಲಿಕ್ಕೆ ಹೊರತು, ನಮಸ್ಕರಿಸಿ ಅಥವಾ ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಹೊರತು ಸಂಧಿಯನ್ನ ಮಾಡಿಸಿ ಅಂತೇಳಿ ಕೇಳಲಿಕ್ಕೆ ಬಂದಿಲ್ಲ. ಹಾಗಾಗಿ ಸಮಪಡಿಸಲೆಂದು ಬಂದೇನೆ. ಸಮರ ಅಂದ್ರೆ ಯುದ್ಧ. ಸಮರ ಯುದ್ಧ ಅಥವಾ ಕದನ ಕಾಳಗ ಇತ್ಯಾದಿ ಸಮಾನಾರ್ಥಕ ಪದವನ್ನ ಹೊಂದಿರತಕ್ಕಂಥವು. ಸಮರದೋಳ್ ಎನಗಜ್ಜ ಪೇಡಿ. ಅಕಾರಕ್ಕೆ ಅಕಾರ ಹಾಕಿದ್ರೆ ಪೇಡಿ ಹೇಳಿ. ಮಾವುದು ಕಜ್ಜಂ. ಕಜ್ಜ ಅಂದ್ರೆ ಕೆಲಸ. ಹಾಗಾಗಿ ನಾಳೆ ನಾನು ಯುದ್ಧರಂಗದಲ್ಲಿ ಏಕಾಂಗಿಯಾಗಿ ಉಳಿದಿರತಕ್ಕಂಥದ್ದು ದುರ್ಯೋಧನ ಒಬ್ಬನೇ ಅಲ್ವಾ? 17 ದಿನದ ಯುದ್ಧದ ಮುಗಿದವರಿಗೆ ಏಕಾಂಗಿಯಾಗಿ ಉಳಿದಿರತಕ್ಕಂಥದ್ದು ಒಬ್ಬನೇ. ಹಾಗಾಗಿ ಇಂಥ ಒಂದು ಕೊನೆಯ ಒಂದು ಹಂತದಲ್ಲಿ ನಾನು ನಾಳಿನ ಯುದ್ಧದಲ್ಲಿ ಎಲ್ಲದಕ್ಕೆ ಏನ ರಣತಂತ್ರವನ್ನು ಅನುಸರಿಸಬೇಕು, ಏನನ್ನ ರೂಪಿಸಬೇಕು, ಯಾವ ರೀತಿಯ ಒಂದು ಕಾರ್ಯತಂತ್ರವನ್ನ ಅನುಸರಿಸಬೇಕು, ಆ ತರದ ಒಂದು ಕೆಲಸವನ್ನ ಕೇಳಲಿಕ್ಕೆ ಬಂದಿದ್ದೇನೆ ಹೊರತು, ನಿಮ್ಮ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಹೊರತು ಪಾಂಡವರ ಹತ್ತಿರ ಸಂಧಿಯನ್ನ ಮಾಡಿಸಿ ಎಂದು ಕೇಳಲಿಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಬಹಳ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನ ನನ್ನ ತಾತನಿಗೆ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಹಾಗೆ ಮುಂದುವರೆದು ತನ್ನ ಕಂದಪದ್ಯದಲ್ಲಿ ಮುಂದುವರಿತಾ ಇದೆ. ನೆಲಕಿರುವೆನೆಂದು ಬೈದರೆ ಚಲಕಿರುವೆಂ. ನೆಲ ಅಂದ್ರೆ ಭೂಮಿ. ಇರುವೆನೆಂದು ಹೋರಾಡುತ್ತಿದೆಯೇ. ನಾನು ನೆಲಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಿ, ಅದು ಈ ಒಂದು ಛಲವನ್ನ ಮುಂದುವರಿಸ್ತಾ ಇದ್ದೀನಿ. ಸರಿ, ನೆಲಕ್ಕಾಗಿ ಒಂದು ಹೋರಾಟವನ್ನ ಮಾಡ್ತಿದ್ದೇನೆ, ಅದು ಯುದ್ಧವನ್ನ ಮಾಡ್ತಾ ಇದ್ದೀನಿ ಅಂತ ನೀವೇನಾದ್ರೂ ತಿಳ್ಕೊಳ್ಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಪಾಂಡುರೊಳ್ ಈ ನೆಲ ಇದು
ಪಾಳ್ಯಲ ಅಂದ್ರೆ ಪಾಳು ಭೂಮಿ. ಪಾಳ್ಯಲ ಅಂದ್ರೆ ಪಾಳು ಪಾಳು ಭೂಮಿ. ಪಾಳು ಭೂಮಿ ಅಂದ್ರೆ ಏನು? ಸಾಮಾನ್ಯವಾಗಿ ಇರುತ್ತಲ್ಲ ಏನು ಬಂಜರು ಭೂಮಿ ಅಂತ ಅಂದ್ರೆ ಕೃಷಿಗೆ ಯೋಗ್ಯವಾಗದೆ ಇರ್ತಕ್ಕಂತಹ ಭೂಮಿಯನ್ನ ನಾವು ಬಂಜರು ಭೂಮಿ ಅಂತ ಕರಿತೀವಿ. ಆ ರೀತಿಯಾಗಿ ಇಲ್ಲೂ ಕೂಡ ಈ ಒಂದು ನೆಲವನ್ನ ದುರ್ಯೋಧನ ಪಾಳ್ಯಕ್ಕೆ ಅಂದ್ರೆ ಪಾಳು ಭೂಮಿಗೆ ಹೋಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಪಾಳ್ಯಲ. ಇನ್ನ ದಿನಪಸುತನಂ, ದಿನಪಸುತ ಅಂದ್ರೆ ಕರ್ಣ, ದಿನಪ ಸುತ, ಸುತ ಅಂದ್ರೆ ಮಗ, ದಿನಪ ಅಂದ್ರೆ ಸೂರ್ಯ. ಸೂರ್ಯನ ಮಗ ಯಾರು? ದಿನಪ ಅಂದ್ರೆ ದಿನಕರ ಅಂತ ಹೇಳ್ತೀವಲ್ಲ. ದಿನಪ ಅಂದ್ರೆ ಇದೆಯಲ್ಲ ಮೇಲ್ಗಡೆ ಸೂರ್ಯ. ಸುತ ಅಂದ್ರೆ ಮಗ. ಸೊ ಸೂರ್ಯನ ಮಗ ಯಾರು? ಕರ್ಣ. ಸೊ ಕರ್ಣ ನಮಗೆ ಗೊತ್ತಿದೆ, ನಿಮ್ಗೆ ಹೇಳಿದ್ರೆ ಕೂಡ ಆಲ್ರೆಡಿ. ಸೊ ಕರ್ಣ ಅಂತಕ್ಕಂಥವನು ದುರ್ಯೋಧನನ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂತಹ ಸ್ನೇಹಿತ. ಜೀವಕ್ಕೆ ಜೀವನವಾಗಿದ್ದಂತನು ಕರ್ಣ ಮತ್ತು ದುರ್ಯೋಧನ ಇಬ್ಬರು ಕೂಡ ಎಂತ ಕಷ್ಟದಲ್ಲೂ ಕೂಡ ಜೊತೆಗೆ ಇದ್ದಂತರು. ಸ್ವಂತ ಒಂದು ದುರ್ಯೋಧನ ಯಾವುದೇ ಕಾರಣಕ್ಕೂ ಬಿಟ್ಟು ಅವನ ಪರವಾಗಿ ಅಂತ ಹೇಳ್ಬಿಟ್ಟು ಹೇಳುವಂತವನು ಕರ್ಣ. ನಮ್ಮ ಪದ್ಯದಲ್ಲಿ ನೋಡಿದ್ವಿ. ಅಂತ ಒಂದು ಕರ್ಣನನ್ನ ಕಳೆದುಕೊಂಡಂತಹ ಭೂಮಿ ಈ ಭೂಮಿ. ಹಾಗಾಗಿ ಈ ಭೂಮಿ ಯಾವುದು? ನನ್ನ ಆಪ್ತ ಸ್ನೇಹಿತನ ಕಳೆದುಕೊಂಡಂತಹ ಈ ಭೂಮಿ ನನಗೆ ಪಾಳ್ಯಲ ಬಂಜರ ಭೂಮಿ. ಅವನು ಇದ್ದಿದ್ರೆ ನಾವು ಸ್ನೇಹಿತ ಇದ್ದಿದ್ರೆ ಅದು ಒಂದು ಸಂಪದ್ಭರಿತ ಭೂಮಿ ಆಗ್ತಾ ಇತ್ತು. ಅಂತ ಒಂದು ಸ್ನೇಹಿತರನ್ನ ಕಳೆದಂತ ಈ ಭೂಮಿ ನನಗೆ ಪಾಳ್ಯಲ ನನಗೆ. ಹಾಗಾಗಿ ಅಂತಹ ಕೊಡಿಸಿದ ನೆಲ ನನಗೆ ಮತ್ತೆ ಕುಡು ವಾಳಕನೆ, ಕುಡು ವಾಳಕನೆ ಅಂದ್ರೆ ಬಾಳುವೆನೆ ಅಂತೆ ಅಂತ ಹೇಳಿ. ಮತ್ತೊಮ್ಮೆ ಎರಡನೇ ಕಾರ್ಯ ಹೇಳ್ತೀನಿ. ದುರ್ಯೋಧನ ಭೀಷ್ಮಾಚಾರ್ಯಗೆ ಹೇಳ್ತಾನೆ, ನಾನು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಛಲಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಿ, ನೆಲಕ್ಕಾಗಿ ಅಲೆಯುವುದು. ಸೊ ಇಂಥ ಒಂದು ನೆಲ ಅಂತಕ್ಕಂಥದ್ದು ನನಗೆ ಪಾಳು ಭೂಮಿಯ ಸಮಾನ. ಹಾಗಾಗಿ ಇಂಥ ಒಂದು ಭೂಮಿ ನನಗೆ ಪಾಳು ಭೂಮಿ, ಬಿದ್ದ ಭೂಮಿ ಅಥವಾ ಬಂಜರು ಭೂಮಿ ಅಂತಕ್ಕಂಥದ್ದು ನನಗೆ ಬೇಕೇ ಬೇಕಾಗಿಲ್ಲ. ನನ್ನ ಆಪ್ತ ಸ್ನೇಹಿತರಾಗಿರ್ತಕ್ಕಂತಹ, ಮಿತ್ರನಾಗಿರ್ತಕ್ಕಂತಹ, ಪ್ರಾಣಕ್ಕೆ ಪ್ರಾಣವಾಗಿರ್ತಕ್ಕಂತಹ ಕರ್ಣನನ್ನ ಕಳೆದುಕೊಂಡಂತಹ ಭೂಮಿ. ಹಾಗಾಗಿ ಇಂತಹ ಭೂಮಿಯನ್ನ ನಾನು ಆಡ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಅಂತ ಒಂದು ಭೂಮಿ ನನಗೆ ಪಾಳು ಭೂಮಿಯೇ ಸಮಾನ. ಹಾಗಾಗಿ ಇಂಥ ಭೂಮಿ ನನಗೆ ಬೇಡವೇ ಬೇಡ ಅಂತಕ್ಕಂಥ ಒಂದು ಕಡಾಖಂಡಿತವಾಗಿರ್ತಕ್ಕಂಥ ಒಂದು ಮಾತನ್ನ ದುರ್ಯೋಧನ ಹೇಳ್ತಾ ಇದ್ದಾನೆ. ಇವತ್ತಿನ ಪದ್ಯ ಇಲ್ಲಿದೆ. ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡಂತೆ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಓದಕ್ಕೂ ಬರ್ಕಡೆ. ನನ್ನ ಮಹಾಕವಿಯ ಕಾವ್ಯಗಳು ಯಾವುವು? ಕಾವ್ಯಗಳು ಯಾವುವು? ಒಂದು. ಎರಡನೇದಾಗಿ ನನ್ನ ಕವಿ ಇದ್ದ ಬಿರುದುಗಳೇನು ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್ ಮೂರನೇದು ದಿನಪ ಸುತ ಎಂದರೆ ಯಾರು? ದಿನಪ ಸುತ ಅಂದ್ರೆ ಯಾರು ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸಿ ಹೋಗಲು ಬಂದವರು ಯಾರು? ಇದಿಷ್ಟು ಕೂಡ ನಿಮ್ಮ
ನಾಳಿನ ಹೋಮ್ವರ್ಕ್ ಇರಲಿ. ಈ 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಂಡು ನಾಳೆ ಮನೆ ಕೆಲಸ ಮಾಡ್ಕೊಂಡು ಬರೋದು. ಅರ್ಥ ಆಯ್ತಲ್ಲ?